ಆರ್ಟಿಕಲ್ 12 ಆ್ಯಂಡ್ 13ನ ನೋಡೋಣ. ಏನಿದು ಆರ್ಟಿಕಲ್ 12 ಆ್ಯಂಡ್ 13? ರೀಸೆಂಟಾಗಿ KPSC ಅಥವಾ KAS ಯಾವುದೇ ಎಕ್ಸಾಮ್ಸಲ್ಲೂ 13 ಮತ್ತು 12 ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಆರ್ಟಿಕಲ್ 12 ಏನು ಹೇಳುತ್ತೆ ಅಂದರೆ ಡೆಫಿನೇಷನ್ ಆಫ್ ದ ಸ್ಟೇಟ್. ಏನೇನಿರುತ್ತೆ ಡೆಫಿನೇಷನ್ ಆಫ್ ದ ಸ್ಟೇಟ್ ಅಂದರೆ, ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರ್ ಎರಡೂ. ಸ್ಟೇಟ್ ಗೌರ್ಮೆಂಟ್ ಅದರಲ್ಲೂ ಕೂಡ ಸೇಮ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್. ಲೋಕಲ್ ಅಥಾರಿಟೀಸ್, ಮುನ್ಸಿಪಾಲಿಟೀಸ್, ಪಂಚಾಯತ್, ನಗರ ಪಂಚಾಯತ್, ಜಿಲ್ಲಾ ಪಂಚಾಯತ್, ಎವ್ರಿಥಿಂಗ್ ಇಟ್ ಕಮ್ಸ್. ಅದರ್ ಅಥಾರಿಟೀಸ್, ಪಬ್ಲಿಕ್ ಬಾಡೀಸ್ ಲೈಕ್ ONGC, LIC, ಈ ಥರ ಯಾವ್ಯಾವುದು ಕಂಪ್ಲೀಟ್ ಪಬ್ಲಿಕ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ ಅದೆಲ್ಲವೂ ಪಬ್ಲಿಕ್ ಬಾಡೀಸ್ ಬರುತ್ತೆ. ಯಾಕೆ ಈ 12 ತುಂಬ ಮ್ಯಾಟ್ರ್ ಆಗುತ್ತೆ ಸ್ಟೇಟ್ನ ಡಿಫೈನ್ ಮಾಡೋದು? ಯಾಕಂದರೆ ಯಾವುದಾದ್ರೂ ಇವುಗಳು ಫಂಡಮೆಂಟಲ್ ರೈಟ್ಸ್ನ ವಯೋಲೇಟ್ ಮಾಡಿದರೆ ಈ ಬಾಡೀಸ್ ಲೈಕ್ ವಿಚ್ ಆರ್ ಮೆನ್ಷನ್ಡ್ ಇನ್ ದ ಸ್ಟೇಟ್, ನಾವು ಡೈರೆಕ್ಟಾಗಿ ಕೋರ್ಟ್ಗೆ ಹೋಗ್ಬೋದು ಅಂಡರ್ ದ ಆರ್ಟಿಕಲ್ 32 ಮತ್ತು 226 ಹೈಕೋರ್ಟ್, ಇದು ಸುಪ್ರೀಂ ಕೋರ್ಟ್ ಡೈರೆಕ್ಟ್. ಯಾವುದೇ ಒಂದು ಸ್ಟೇಟ್ ಅಂಡರಲ್ಲಿ ಬರುವಂತಹ ಆರ್ಗನೈಸೇಷನ್ಸು ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡಿದರೆ ಡೈರೆಕ್ಟ್ಲಿ ಕೋರ್ಟ್ಗೆ ಹೋಗ್ಬೋದು. ಅದಕ್ಕೋಸ್ಕರ ಸ್ಟೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು, ಬರೀ ಸ್ಟೇಟ್ ಮಾತ್ರನ ಇಲ್ಲ, ಪ್ರೈವೇಟ್ ಇಂಡಿವಿಜುವಲ್ ಮಾಡಿದರೂ ಕೂಡ ಕೋರ್ಟ್ಗೆ ಹೋಗ್ಬೋದು, ಬಟ್ ನಾಟ್ ಫಾರ್ ಆಲ್ ದ ರೈಟ್ಸ್. ಫಾರ್ ಎಕ್ಸಾಂಪಲ್ ಅನ್ಟಚಬಿಲಿಟಿ ಆರ್ಟಿಕಲ್ 17ಗೆ, ಮತ್ತು ಟ್ರಾಫಿಕಿಂಗ್ ಆರ್ಟಿಕಲ್ 23, ಮತ್ತು ಬಾಂಡೆಡ್ ಲೇಬರ್ ಆರ್ಟಿಕಲ್ 24. ಇದಕ್ಕಾದರೆ ಪ್ರೈವೇಟ್ ಅವರು ವಯೋಲೇಟ್ ಮಾಡಿದರೂ ಕೂಡ ವಿ ಕ್ಯಾನ್ ಗೋ ಟು ಕೋರ್ಟ್, ಪ್ರೈವೇಟ್. ಬಟ್ ಬೇರೆದಕ್ಕೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ. ಈಗ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಜಾಬ್ಸ್ ರಿಸರ್ವೇಷನ್ ಇಲ್ಲ ಅಂತಂದರೆ ಕೇಳೋಕ್ಕಾಗಲ್ಲ, ಮತ್ತು ಪ್ರೈವೇಟ್ ಕಾಲೇಜಸಲ್ಲಿ ಜಾಬ್ ಎಜುಕೇಷನ್ದು ಸೀಟ್ಸ್ ರಿಸರ್ವೇಷನ್ ಇಲ್ಲ ಅಂದರೆ ಕೇಳೋಕ್ಕಾಗೋದಿಲ್ಲ. ಬಟ್ ಸ್ಟೇಟ್ ಅಂಡರಲ್ಲಿ ಬರೋ ಎಲ್ಲದನ್ನು ಕೂಡ ವಿ ಕ್ಯಾನ್ ಕ್ವಶನ್ ಅಂಡರ್ ಆರ್ಟಿಕಲ್ 32 ಆ್ಯಂಡ್ 226. ಇದು ನಿಮಗೆ ಗೊತ್ತಿರಬೇಕು. ಮತ್ತು ಆರ್ಟಿಕಲ್ 13 ಏನು ಹೇಳುತ್ತೆ? ಲಾ ಇನ್ಕನ್ಸಿಸ್ಟೆಂಟ್ ವಿತ್ ಆರ್ ಇನ್ ಡೆರೋಗೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಅಂದರೆ ಫಂಡಮೆಂಟಲ್ ರೈಟ್ಸಿಗೆ ಯಾವ ಲಾ ಅಪೋಸಿಟ್ ಇರುತ್ತೆ ಮತ್ತು ಅದರದ್ದು ಡೆರೋಗೇಷನ್ ಇರುತ್ತೆ, ಅದು ನಲ್ ಆ್ಯಂಡ್ ವೈಡ್ ಅಂತ ಆಗುತ್ತೆ. ನಲ್ ಆ್ಯಂಡ್ ವೈಡ್. ಆ ಲಾ ಅನ್ನೋ ಪದದಲ್ಲಿ ಯಾವ್ಯಾವ್ದು ಬರುತ್ತೆ? 4 ಕ್ಲಾಸ್ ನೋಡೋಣ. ಕ್ಲಾಸ್ 1, ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾಸ್, ಅಂದರೆ 26 ಜನವರಿ 1950ಗಿಂತ ಹಿಂದೆ ಮಾಡಿದಂತಹ ಲಾಸ್. ಫಾರ್ ಎಕ್ಸಾಂಪಲ್ ಕೆಲವು 1935 ಆಗಿರುವಂಥ ಲಾಸ್ ಇರ್ಬೋದು, ಅಥವಾ 1947 ಆಗಿರುವಂತಹ ಲಾಸ್ ಇರ್ಬೋದು. ಇದು ಯಾವುದಾದ್ರೂ ಫಂಡಮೆಂಟಲ್ ರೈಟ್ಸಿಗೆ ಅಪೋಸಿಟ್ ಇದ್ದು ಅಥವಾ ಇನ್ಕನ್ಸಿಸ್ಟೆಂಟ್ ಇದ್ದರೆ ಅದನ್ನು ನಲ್ ಆ್ಯಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅದು ಕ್ಲಾಸ್ 1. ಸೆಕೆಂಡ್ ಒನ್, ಸ್ಟೇಟ್ ಶಲ್ ನಾಟ್ ಮೇಕ್ ಎನಿ ಲಾ ಆರ್ ಟೇಕ್ಸ್ ಅವೇ ಲಾ ದಟ್ ಟೇಕ್ ಅವೇ ಆರ್ ಅಬ್ರೈಡ್ಸ್ ದಿ ಫಂಡಮೆಂಟಲ್ ರೈಟ್ಸ್. ಇಫ್ ಇಟ್ ಈಸ್ ಸೊ, ದಟ್ ಲಾ ಇಸ್ ಆಲ್ಸೋ ನಲ್ ಆ್ಯಂಡ್ ವಾಯ್ಡ್. ಅಂದರೆ ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಒಂದು ಕಡೆ ಅನ್ಟಚಬಲಿನ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಅಥವಾ ಈಕ್ವಲಿಟಿನ ಮಾಡದೇ ಇರೋವಂಥದ್ದಾಗಿರಬಹುದು, ಅಥವಾ ಇನ್ನೊಂದು ಏನಂತಾರೆ ಸೆಕ್ಯುಲರಿಸಮ್ದು ಇಲ್ಲದೆ ಇರುವಂಥದ್ದು. ಇಂಥದ್ದು ಯಾವುದೇ ಒಂದು ಲಾನ ಸ್ಟೇಟ್ ಮಾಡಿದರೆ ಆರ್ಟಿಕಲ್ 13 ಅಂಡರಲ್ಲಿ ಅದನ್ನು ನಲ್ ಆ್ಯಂಡ್ ವಾಯ್ಡ್ ಅಂತ ಮಾಡಬಹುದು. ಇದು ನಿಮಗೆ ಗೊತ್ತಿರಬೇಕು, ನಲ್ ಆ್ಯಂಡ್ ವಾಯ್ಡ್ ಅಂತ ಮಾಡ್ಬೋದು. ಸೊ ಹಾಗಾಗಿ ಇದು ಸೆಕೆಂಡ್ ಕ್ಲಾಸ್. ಥರ್ಡ್ ಕ್ಲಾಸ್ ಯಾವ್ಯಾವುದಂದರೆ, ಲಾ ಅಂದರೆ ಏನೇನು? ಆರ್ಡಿನೆನ್ಸ್ ಆಗಿರಬಹುದು, ಆರ್ಡರ್ಸ್ ಆಗಿರ್ಬೋದು, ಬೈ ಲಾ, ರೂಲ್ಸ್, ರೆಗ್ಯುಲೇಷನ್, ನೋಟಿಫಿಕೇಶನ್, ಇದೆಲ್ಲವೂ ಕೂಡ ಲಾ ಅಂಡರಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಕೆಲವು ನೋಟಿಫಿಕೇಶನ್ ಹೊರಡಿಸ್ಬೋದು, ಬರೀ ಹಿಂದೂಗಳಿಗೆ ಮಾತ್ರ ಇಲ್ಲಿ ಪ್ರವೇಶ ಅಂತ, ಅಥವಾ ಬರೀ ಮುಸ್ಲಿಮಿಗೆ ಮಾತ್ರ ಇಲ್ಲಿ ಪ್ರವೇಶ, ಅಂದರೆ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಏನಾದರೂ ಮಾಡ್ತಾ ಇದ್ರೆ, ಅಥವಾ ಕೇವಲ ಬ್ರಾಹ್ಮಿನ್ಸಿಗೆ ಮಾತ್ರ ಈ ದೇವಸ್ಥಾನಗಳೇ ಪ್ರವೇಶ, ಇಂಥದ್ದೇನಾದರೂ ನೋಟಿಫೈ ಆಗಲಿ, ರೆಗ್ಯುಲೇಷನ್ ಏನೇ ಒಂದು ಹೊರಟಾದರೂ ಕೂಡ ಅದೆಲ್ಲ ಕ್ಲಾಸ್ 3 ಬರುತ್ತೆ. ಅದು ಕೂಡ ನಲ್ ಆ್ಯಂಡ್ ವಾಯ್ಡ್ ಅಂತ ಮಾಡಬಹುದು. ನೆಕ್ಸ್ಟ್ ಕಮ್ಸ್ ಕ್ಲಾಸ್ 4. ನೋ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 368 ಕ್ಯಾನ್ ಬಿ ಕ್ವಶನ್ಡ್ ಇನ್ ದ ಗ್ರೌಂಡ್ ಆಫ್ ವಯೋಲೇಟ್ಸ್ ಫಂಡಮೆಂಟಲ್ ರೈಟ್ಸ್. No amendment of the Constitution under 368 can be questioned on the ground that it violates the fundamental rights. Fundamental rightsನ ವೈಲೇಟ್ ಮಾಡಿದರೆ ಇದನ್ನು ನಾವು ಕ್ವಶನ್ ಮಾಡ್ಬೋದು. ಅಂದರೆ ಇದು ಬೇಸಿಕ್ ಸ್ಟ್ರಕ್ಚರಲ್ಲಿ ಬರೋದ್ರಿಂದ ವಿ ಹ್ಯಾವ್ ಆಲ್ ದ ರೈಟ್ಸ್. ದೆನ್ ರೀಸೆಂಟಾಗಿ ಈ 3 ವರ್ಡ್ ಬಗ್ಗೆ ಎಕ್ಸಾಮಲ್ಲಿ ತುಂಬಾ ಕೇಳ್ತಾ ಇದ್ದಾರೆ. ಡಾಕ್ಟ್ರಿನ್ ಆಫ್ ಸಿವಿರಬಿಲಿಟಿ,
ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಆ್ಯಂಡ್ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್. ಏನು ಡಾಕ್ಟ್ರಿನ್ ಆಫ್ ಸಿವಿರಬಿಲಿಟಿ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಲಾ ಮಾಡಿರ್ತೀನಿ, ಕಂಪ್ಲೀಟ್ ಲಾ ಅಂದ್ಕೊಳ್ಳಿ. ಇದರೊಂದು 10 ಪ್ರಾವಿಷನ್ ಇರುತ್ತೆ. ಈ 10 ಪ್ರಾವಿಷನಲ್ಲಿ ಈ ಪ್ರಾವಿಷನ್ ನಂಬರ್ 3 ಫಂಡಮೆಂಟಲ್ ರೈಟ್ಸ್ನ ವಯೋಲೇಟ್ ಮಾಡ್ತಿದೆ, ಇದು ವಯೋಲೇಟ್ ಮಾಡ್ತಿದೆ. ಆಗ ನಾನು ಕಂಪ್ಲೀಟ್ ಈ 10 ಪ್ರಾವಿಷನ್ನು ರಿಮೂವ್ ಮಾಡೋದು ಬೇಡ, ಬರೀ ಇದು ಒಂದು ರಿಮೂವ್ ಮಾಡಿದರೆ ಸಾಕು. ದಿಸ್ ಇಸ್ ಕಾಲ್ಡ್ ಡಾಕ್ಟ್ರಿನ್ ಆಫ್ ಸಿವಿರಬಿಲಿಟಿ. ಇದು RMDC ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ನಡೀತು. ಯಾಕೆಂದರೆ ಇದು ಒಂದು ಆನ್ಲೈನ್ ಗೇಮಿಂಗ್ ಆಗಿರುತ್ತೆ, ಆನ್ಲೈನ್ ಗೇಮಿಂಗ್ ಕೇಸ್. ಈ ಕೇಸಲ್ಲಿ ಏನು ಅಂತ ಅಂದರೆ, RMDC ಕೇಸಲ್ಲಿ ದೇ ಹ್ಯಾವ್ ರಿಮೂವ್ಡ್ ದ್ಯಾಟ್ ಆನ್ಲೈನ್ ಗೇಮಿಂಗು ಸ್ಕಿಲ್ಡ್ ಇದ್ದರೆ ಅದು ಕೂಡ ಒಂದು ರೀತಿಯ ಪ್ರೊಫೆಷನ್ ಯಾವುದ್ರಲ್ಲಿ ಬರುತ್ತೆ? ಆರ್ಟಿಕಲ್ 19 ಬರುತ್ತೆ, ಆರ್ಟಿಕಲ್ 19. ಸೊ ವಿ ಹ್ಯಾವ್ ಆಲ್ ದ ರೈಟ್ ಟು ಡೂ ಎನಿ ವರ್ಕ್, ಬಟ್ ಅದರಲ್ಲಿ ಗ್ಯಾಂಬ್ಲಿಂಗ್ ಬರೋದಿಲ್ಲ. ಗ್ಯಾಂಬ್ಲಿಂಗ್, ಲಾಟರಿ ಇದ್ಯಾವುದು ಕೂಡ ಪ್ರೊಫೆಷನಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಏನಾಯಿತು ಅಂತ ಅಂದರೆ, ಗೇಮಿಂಗ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ, ಗೇಮಿಂಗ್ ಆ್ಯಕ್ಟ್ 1955. ಅಲ್ಲಿ ಕೆಲವು ಪಾರ್ಟ್ಸ್ನ ಮಾತ್ರ ತೆಗೆದ್ರು, which is void and which was violating fundamental rights. That is referred as doctrine of severability. ಇದು ನಿಮಗೆ ಗೊತ್ತಿರಬೇಕು, ಡಾಕ್ಟ್ರಿನ್ ಆಫ್ ಸಿವಿರಬಿಲಿಟಿ. ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂದರೆ ಏನು? ಸೇಮ್ ವೇ, ಅದು ಪ್ರೀ ಕಾನ್ಸ್ಟಿಟ್ಯೂಷನ್ ಲಾ ಯಾವುದಾದ್ರೂ ಫಂಡಮೆಂಟಲ್ ರೈಟ್ಸಿಗೆ ಅದು ಇನ್ಕನ್ಸಿಸ್ಟೆಂಟ್ ಇದ್ದರೆ ಅದು ಡಾರ್ಮೆಂಟ್ ಆಗುತ್ತೆ. ಬಟ್ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೂ ಕೂಡ ಹಂಗೆ ತಗೊಳ್ಳಿ, ಇಲ್ಲೊಂದು ಯಾವುದೋ ಒಂದು ಸರ್ಟೈನ್ ಸೆಕ್ಷನ್ನು ಪ್ರೀ ಕಾನ್ಸ್ಟಿಟ್ಯೂಷನಲ್ಲಿ ಅಂದರೆ 1950ಕ್ಕಿಂತ ಮುಂಚೆ Jan 26 ಇದನ್ನು ಒಂದು ಮಾತ್ರ ತೆಗೆದು ಉಳಿದಿರೋದೆಲ್ಲನೂ ನಾವು ಇಟ್ಕೊಂಡ್ರೆ, ರಿವೈವ್ ಮಾಡಿದರೆ, ಸೊ ದಿಸ್ ಈಸ್ ಅಗೇನ್ ಸೇಫ್ ಫಾರ್ ಅವರ್ ಯೂಸಿಂಗ್. ಅದಕ್ಕೋಸ್ಕರ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಮತ್ತು ಡಾಕ್ಟ್ರಿನ್ ಆಫ್ ಸಿವಿರಬಿಲಿಟಿ ತುಂಬ ಇಂಪಾರ್ಟೆಂಟ್. ಮೊನ್ನೆ ಸಿವಿರಬಿಲಿಟಿ ಕ್ವಶನ್ ಬಂದಿದೆ, ನೆಕ್ಸ್ಟ್ ಎಕ್ಲಿಪ್ಸ್ ಬರ್ಬೋದು. ಎಕ್ಲಿಪ್ಸಲ್ಲಿ ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾ ಅನ್ನೋದು ತುಂಬ ಇಂಪಾರ್ಟೆಂಟ್ ವರ್ಡ್. ಇದಕ್ಕೆ ಬಿಕಾಜಿ ನಾರಾಯಣ್ ಧಕ್ರಾಸ್ ವರ್ಸಸ್ ಸ್ಟೇಟ್ ಆಫ್ MP ಕೇಸ್ ನೆನ್ಪಿಟ್ಕೊಳ್ಳಿ. ದೆನ್ ಕಮ್ಸ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್. ಇದು ಆರ್ಟಿಕಲ್ 13 ಕ್ಲಾಸ್ 4 ಎಕ್ಸ್ಕ್ಲೂಡ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಯಾವುದು ಬೇಸಿಕ್ ಸ್ಟ್ರಕ್ಚರ್ನ ನಮಗೆ ಹಾರ್ಮ್ ಮಾಡುತ್ತೆ ಅದನ್ನು ನಲ್ ಆ್ಯಂಡ್ ವಾಯ್ಡ್ ಅಂತ ಇದು ಮಾಡ್ತಾರೆ. ಎಕ್ಸಾಂಪಲ್ ಏನಿತ್ತು, NJSC ರೀಸೆಂಟಾಗಿ 99th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ನಲ್ ಆ್ಯಂಡ್ ವಾಯ್ಡ್ ಅಂತ ಪ್ರೂವ್ ಮಾಡಿದ್ರು. ದಟ್ ಈಸ್ ಬಿಕಾಸ್ ಬೇಸಿಕ್ ಸ್ಟ್ರಕ್ಚರ್ ವೈಲೇಟ್ ಆಗಿದ್ರಿಂದ. ಸೊ ದ ಸೇಮ್ ವೇ ಇಲ್ಲೂ ಕೂಡ ಯಾವುದೇ ರೈಟ್ಸ್ ಅಥವಾ ಯಾವುದೇ ಲಾಸ್ ಅಥವಾ ಯಾವುದೇ ಅಮೆಂಡ್ಮೆಂಟ್ ಫಂಡಮೆಂಟಲ್ ರೈಟ್ಸ್ನ ಏನಾದರೂ ವೈಲೇಟ್ ಮಾಡ್ತಿದೆ ಅಂತ ಅಂದರೆ ಅದನ್ನು ಸ್ಟೇಟು ಕನ್ಸಿಡರೇ ಮಾಡೋಂಗಿಲ್ಲ. ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಇದರಲ್ಲೇ ಅರ್ಥ ಆಗುತ್ತೆ ಫಂಡಮೆಂಟಲ್ ರೈಟ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ದಟ್ಸ್ ಆಲ್ ಫಾರ್ ದ ಡೇ.